ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಲ್ತಿಯಾದಂಥ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ನುಗ್ಗೆ ಸೊಪ್ಪಿನ ಸಾರು, ಆಮೇಲೆ ಚಪಾತಿ ಮತ್ತು ಇದರ ಜೊತೆಗೆ ಒಂದು ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟು. ನೀವು ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ನೋಡೋಣ. ನೋಡಿ, ನಾನು ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ, ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು ಇದರಲ್ಲಿ. ನಿಮಗೆ ಬೇಕಾದಷ್ಟು ನೀವು ತಗೊಳ್ಳಿ. ನೋಡಿ, ನುಗ್ಗೆ ಸೊಪ್ಪೆಲ್ಲ ತಗೋವಾಗ ಅದರ ಎಲೆಗಳೆಲ್ಲ ತಗೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲಿ ಹುಳಗಳಿರುತ್ತೆ ಮತ್ತು ಹುಳದ ಮೊಟ್ಟೆ ಆ ಥರ ಎಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಕೀಟಗಳೆಲ್ಲ ಇರುತ್ತೆ. ನಾವು ಮರದಿಂದೆಲ್ಲ ತಗೋವಾಗ ಅದರಲ್ಲಿ ಚಿಕ್ಕ ಚಿಕ್ಕ ಕೀಟಗಳು ಆ ಥರ ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ನೋಡಿ, ಇದರಲ್ಲಿ ಆ ಥರ ಏನಿಲ್ಲ. ನೋಡಿ, ಚೆನ್ನಾಗಿದೆ. ಎಲೆಗಳೆಲ್ಲ ಎಲೆಯ ಅಡಿ ಭಾಗದಲ್ಲಿ ಇರುತ್ತೆ, ಇದು ಹುಳದ ಮೊಟ್ಟೆ ಎಲ್ಲ, ಅದು ನೋಡ್ಕೊಳ್ಳಿ ನೀಟಾಗಿ. ಮತ್ತು ಯೆಲ್ಲೋ ಕಲರ್ ಎಲೆ ಎಲ್ಲ ಇರುತ್ತಲ್ಲ, ಅದು ಬೇಡ. ಇದು ಗ್ರೀನ್ ಕಲರ್ ಅದು ಮಾತ್ರ ಸಾಕು. ಎಲೆಗಳೆಲ್ಲ ತಗೋಬೇಕು ಚೆನ್ನಾಗಿ. ಈ ಥರ ತಗೊಂಡು ಚೆನ್ನಾಗಿ ಇದು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಜರಡಿಯಲ್ಲಿ ಹಾಕಿಡಿ, ಅದರ ನೀರೆಲ್ಲ ಹೋಗಬೇಕು. ಆನಂತರ ನಾವು ಇದು ಕರಿ ಮಾಡಿದ್ರೆ ಆಯಿತು. ನೋಡಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಿಮಗೆಲ್ರಿಗೂ ಗೊತ್ತಿರ್ಬೋದು, ತುಂಬ ಒಳ್ಳೆಯದು. ಇದು ಗರ್ಭಿಣಿಯರಿಗೆ ಎಲ್ರಿಗೂ ತುಂಬಾ ಒಳ್ಳೆಯದು, ನುಗ್ಗೆ ಸೊಪ್ಪು ಆಮೇಲೆ ನುಗ್ಗೆಕಾಯಿ ಇದೆಲ್ಲ. ಆದರೆ ಇದು ನಮ್ಮ ಕಡೆ ಮಂಗಳೂರು ಕಡೆ ಇದು ಜಾಸ್ತಿ ಮನೆಗಳಲ್ಲೆಲ್ಲ ಇರುತ್ತೆ ಇದು ನುಗ್ಗೆ ಸೊಪ್ಪು. ಆದರೆ ಜಾಸ್ತಿ ಯಾರು ಅಷ್ಟು ಇಂಪಾರ್ಟೆಂಟ್ ಕೊಡಲ್ಲ ಅನಿಸುತ್ತೆ. ಯಾವತ್ತಾದರೂ ಒಂದ್ಸಲ ಕರಿ ಮಾಡ್ತಾರೆ, ಅದು ಕರಿ ಮಾಡಿದ್ರಲ್ಲ ನುಗ್ಗೆ ಸೊಪ್ಪಿನ ಸಾರ ಆ ಥರ ಎಲ್ಲ ಅಷ್ಟು ಇದು ಕೊಡಲ್ಲ. ಆದರೆ ಕೇರಳದಲ್ಲಿ ಇದು ತುಂಬ ಇದಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ. ಎಲ್ಲ ಮನೆಗಳಲ್ಲೂ ಒಂದು ಗಿಡ ಆದರೂ ಮರ ಆದರೂ ಇದೇ ಇರುತ್ತೆ, ನುಗ್ಗೆ ಸೊಪ್ಪಿನ ಮರ. ಆಮೇಲೆ ವಾರದಲ್ಲಿ 1 ಸಲ 2 ಸಲ ಆದರೂ ಉಪಯೋಗಿಸ್ತಾರೆ, ಅಂದರೆ ಕರಿ ಮಾಡಿಕೊಂಡು ಅಥವಾ ಪಲ್ಯ ಮಾಡಿಕೊಂಡು. ಇನ್ನು ಇಲ್ಲ ಅಂದರೆ ಒಂದು ಒಣಗಿಸಿ ಪೌಡ್ರ್ ಮಾಡಿಕೊಂಡು ಕೂಡ ಇದನ್ನು ಯೂಸ್ ಮಾಡ್ತಾರೆ, ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಆದರೆ ಮಂಗಳೂರು ಕಡೆ ಎಲ್ಲ ಜಾಸ್ತಿ ಅಷ್ಟು ಉಪಯೋಗಿಸಲ್ಲ ಅನಿಸುತ್ತೆ. ಕರಿ ಎಲ್ಲ ಯಾವತ್ತಾದರೂ ನಾನು ಹೇಳ್ದಾಗೆ ಯಾವತ್ತಾದರೂ ಒಂದು ಸಲ ಮಾಡ್ತಾರೆ. ನೋಡಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಒಂದು ಜರಡಿಯಲ್ಲಿ ಹಾಕಿಟ್ಟಿದ್ದೇನೆ. ಆಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಬೇಕು. ನಮಗೆ ಸೊಪ್ಪು ಇಷ್ಟು ಉಂಟು, ಅದಕ್ಕೆ ಬೇಕಾದಷ್ಟು ಕಾಯಿ ತುರಿ ತಗೊಳ್ಳಿ ನೀವು. ನೋಡಿ, ನಾನು ಇಷ್ಟು ಕಾಯಿ ತುರಿ ತಗೊಂಡಿದ್ದೇನೆ, 1 ಕಪ್ಪು 1/4 ಕಪ್ಪಿನಷ್ಟು ಅಷ್ಟು ಇರ್ಬೋದು ಇದರಲ್ಲಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್. ಇದು ಖಾರ ಎಲ್ಲ ಜಾಸ್ತಿ ಬೇಡ, ಖಾರ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರ್. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಹಾಗೇನೆ ಮತ್ತು ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಜಾಸ್ತಿ ಬೇಡ, ಜೀರಿಗೆ ಇಷ್ಟೇ ಸಾಕು. ಆಮೇಲೆ 1 ಎಸಳು ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಬೆಳ್ಳುಳ್ಳಿ, ಚಿಕ್ಕದಾದರೆ 2-3 ಎಸಳು ಆ ಥರ ಹಾಕಿದ್ರೆ ಆಯಿತು. ಆಮೇಲೆ ಚಿಕ್ಕ ಪೀಸ್ ಈರುಳ್ಳಿ, ಒಂದು ಅರ್ಧ ಭಾಗದ ಅಥವಾ 1/4 ಭಾಗ ಈರುಳ್ಳಿ ಸಾಕು. ಅದು ಹಾಕ್ಕೊಂಡು ಇದು ಚೆನ್ನಾಗಿ ಮಸಾಲ ನೈಸಾಗಿ ರುಬ್ಕೊಳ್ಳಿ. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ನೋಡಿ, ಒಂದು ಪಾತ್ರೆ ಇಟ್ಟಿದ್ದೇನೆ, ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಬೇರೆ ಯಾವುದಾದ್ರೂ ಆಯಿಲ್ ಆಗ್ಬೋದು. ಅದು ಆಯಿಲ್ ಬಿಸಿಯಾಗಿ ಬರುವಾಗ ಸ್ವಲ್ಪ ಸಾಸಿವೆ, 2-3 ಇದು ಹಸಿಮೆಣಸು, 3 ಅಥವಾ 4 ಈ ಥರ ಎಲ್ಲ ಹಾಕ್ಬೋದು. ಆಮೇಲೆ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಜಾಸ್ತಿ ಬೇಡ, ಅದು ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದಾದರೆ ಸ್ವಲ್ಪ ಅದು ಆಗ್ಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲಿ ಈರುಳ್ಳಿ ಅದು ಸಾಕು. ಅದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆನಂತರ ನಾವು ಇದು ವಾಶ್ ಮಾಡಿ ಇಟ್ಟಿದ್ದ ನುಗ್ಗೆ ಸೊಪ್ಪುಂಡಲ್ಲ ಅದನ್ನು ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದು ಎಣ್ಣೆಯಲ್ಲಿ ಈ ಥರ ಇದು ಫ್ರೈ ಮಾಡ್ಕೋಬೇಕು ಎಲೆಯನ್ನು. ಆಮೇಲೆ ಇದಕ್ಕೆ ಮಸಾಲ ಹಾಕಿದ್ರೆ ಆಯಿತು. ನೋಡಿ, ಇಷ್ಟು ಸ್ವಲ್ಪನೇ ಇರುತ್ತೆ, ನಮಗೆ ಅದು ಜಾಸ್ತಿ ಅನಿಸುತ್ತೆ ನುಗ್ಗೆ ಸೊಪ್ಪೆಲ್ಲ ತಗೋವಾಗ. ಮತ್ತು ಈ ಥರ ಎಣ್ಣೆ ಎಲ್ಲ ಹಾಕಿ ಇಡುವಾಗ ಅದು ಸ್ವಲ್ಪನೇ ಆಗುತ್ತೆ, ಎಲ್ಲ ಬಾಡಿ ಹೋಗುತ್ತೆ. ನೋಡಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಎಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಮಸಾಲ, ನಾವಿವಾಗ ರುಬ್ಬಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಇದು 1-2 ನಿಮಿಷ ಈ ಥರ ಚೆನ್ನಾಗಿ ಈ ಮಸಾಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಒಂದು ನಿಮಿಷ ಆ ಥರ ಎಲ್ಲ ಸಾಕು, ಅಷ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ನೀರು ಹಾಕಿದ್ರೆ ಆಯಿತು, ಬೇಕಾದಷ್ಟು ನೋಡಿಕೊಂಡು. ನೋಡಿ, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ನಾವು ಇದು ಮಿಕ್ಸಿ ಜಾರ್ ತೊಳ್ಕೊಂಡು ಬೇಕಾದಷ್ಟು ನೀರು, ಜಾಸ್ತಿ ತೆಳು ಆಗಬಾರ್ದು ಮತ್ತು ಜಾಸ್ತಿ ಗಟ್ಟಿನೂ ಬೇಡ, ನಾನು ತೋರಿಸ್ತೀನಿ. ಬೇಕಾದಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ. ನೋಡಿ, ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ಕುದಿ ಬರಲಿ. ಜಾಸ್ತಿ ಹೊತ್ತು ಕುದಿಯೋದು ಆ ಥರ ಏನು ಬೇಡ. ಈ ರೀತಿ ನಾವು ಇದು ಆಲ್ರೆಡಿ ಇದು ಎಲೆ ಎಲ್ಲ ಫ್ರೈ ಮಾಡಿದ್ದೇವೆ, ಮಸಾಲ ಹಾಕಿ ಕೂಡ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ದೇವೆ. ಜಾಸ್ತಿ ಈ ಟೈಮಲ್ಲಿ ಜಾಸ್ತಿ ಕುದಿಸಬಾರ್ದು. ಸ್ವಲ್ಪ ಹೊತ್ತು ಒಂದ್ಸಲ ಚೆನ್ನಾಗಿ ಕುದಿ ಬಂದರೆ ಮತ್ತೆ ಸ್ಟವ್ ಆಫ್ ಮಾಡಿದರೆ ಆಯಿತು, ಮಿಕ್ಸ್ ಮಾಡಿಕೊಂಡು. ನೋಡಿ, ಇದು ನಿಮ್ಗೆ ಇದರಲ್ಲಿ ಕಾಣುತ್ತಲ್ಲ ಎಷ್ಟು ನೀರು ಉಂಟಂತ, ಎಷ್ಟು ಗಟ್ಟಿಯಾಗಿ ಉಂಟಂತ, ಈ ಥರ ಸಾಕು. ಜಾಸ್ತಿ ಲೂಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಇದು. ನೋಡಿ, ಈ ರೀತಿ ಆದರೆ ಸಾಕು. ನೋಡಿ, ಇವಾಗ ಕರಿ ರೆಡಿ ಆಯಿತು. ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ ನೀವೇ ನೋಡಿದ್ರಲ್ಲ, 10 ನಿಮಿಷದೊಳಗೆ ನಮಗೆ ಇದನ್ನು ಕರಿಯನ್ನು ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ಕರಿ ಇದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಕರಿ ರೆಡಿ ಆಯಿತು. ಆಮೇಲೆ ನೋಡಿ, ಚಪಾತಿಗೆ ನಾನು ಹಿಟ್ಟು ಕಲಿಸಿಟ್ಟಿದ್ದೇನೆ. ನೋಡಿ, ಈ ಥರ ನಾವು ನಾರ್ಮಲಾಗಿ ಚಪಾತಿಗೆಲ್ಲ ಯಾವ ಥರ ಹಿಟ್ಟು ಕಲಿಸ್ತೀವಿ ಅದೇ ಥರ ಇದು ಇನ್ನು ಚಪಾತಿ ಮಾಡ್ಕೊಳ್ವಾ. ನೋಡಿ, ಚಪಾತಿ ಲಟ್ಟಿಸ್ಕೊಳ್ಬೇಕು ಈ ಥರ. ಬೇಕಾದರೆ ಇದು ಪೌಡ್ರ್ ಬೇಕಾದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಬೇಕಾದರೆ ಹಾಕ್ಕೊಳ್ಳಿ ಈ ಥರ ಲಟ್ಟಿಸುವಾಗ.
ಎಷ್ಟು ಬೇಕಷ್ಟು ಬೇಕಾದಷ್ಟು ಹಾಕೊಳ್ಳಿ. ನೋಡಿ ಈ ಥರ ಲಟ್ಟಿಸ್ಕೊಂಡು ಅದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಚ್ಚಬೇಕು. ಚೆನ್ನಾಗಿ ಎಲ್ಲ ಕಡೆನೂ ಈ ಥರ ಆಯಿಲ್ ಮಾಡ್ಕೊಳ್ಳಿ. ಆಮೇಲೆ ಇದು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡಿಸ್ಕೊಳ್ಳಿ. ಈ ಥರ ಎಲ್ಲ ಚಪಾತಿನೂ ಇದೇ ಥರ ಮಾಡ್ಕೋಬೇಕು. ಇದೇ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಡೋದಾದರೆ ಅದು ಇನ್ನೂ ಸಾಫ್ಟಾಗಿ ಬರುತ್ತೆ. ಕೂಡಲೇ ನಮಗೆ ಚಪಾತಿ ಮಾಡ್ಕೋಬೋದು. ಇವಾಗಲೇ ಇದು ಲಟ್ಟಿಸ್ಕೊಂಡು ಸ್ಕ್ವೇರಲ್ಲಿ ಲಟ್ಟಿಸ್ಕೊಂಡು ಚಪಾತಿ ಮಾಡ್ಕೋಬೋದು. ಆದರೆ ಈ ಥರ ಎಲ್ಲನೂ ಇದೇ ಥರ ಮಾಡಿ ಸ್ವಲ್ಪ ಹೊತ್ತು ಇಡೋದಾದರೆ ಅದು ಚಪಾತಿ ಇನ್ನೂ ಸಾಫ್ಟಾಗಿ ಬರುತ್ತೆ. ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಎಲ್ಲ ಈ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ನಮಗೆ ಬೆಳಿಗ್ಗೆ ಮಾಡಿಕೊಂಡು ಸಂಜೆ ಕೂಡ ಆ ಥರ ಕೂಡ ಅಷ್ಟು ಹೊತ್ತು ಕೂಡ ಇಡ್ಬೋದು. ಇಲ್ಲ ರಾತ್ರಿ ಮಾಡಿಕೊಂಡು ಬೆಳಿಗ್ಗೆ ಮಾಡೋದಾದ್ರೂ ಆ ಥರ ಕೂಡ ಮಾಡ್ಕೋಬೋದು. ಅದು ಮುಚ್ಚಳ ಹಾಕಿಬಿಟ್ಟು ಇದು ಪಾತ್ರದಲ್ಲಿ ಹಾಕಿಬಿಟ್ಟು ಟೈಟಾಗಿ ಮುಚ್ಚಳ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರಾಯಿತು. ನಾವು ರಾತ್ರಿ ನೈಟೆಲ್ಲ ಮಾಡೋದಾದರೆ ಬೆಳಿಗ್ಗೆ ಬೇಕಾದರೆ ಈ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರಾಯಿತು. ಬೆಳಿಗ್ಗೆ ಚಪಾತಿ ಮಾಡಿದರೆ ಆಯಿತು. ಆವಾಗ ಸಾಫ್ಟಾಗಿ ಮತ್ತೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ನಾವು ಲಟ್ಟಿಸಿ ಇಡುವಾಗ ಈ ಥರ ಮಾಡಿಡುವಾಗ ಇದರ ಮೇಲ್ಗಡೆ ಇದೇ ಥರ ಓಪನಲ್ಲಿ ಇಡಬಾರ್ದು, ಡ್ರೈ ಆಗುತ್ತೆ. ಅದರ ಮೇಲ್ಗಡೆ ಒದ್ದೆ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಅಥವಾ ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕಬೇಕು, ಇಲ್ಲಾಂದರೆ ಅದು ಡ್ರೈ ಆಗುತ್ತೆ. ನೋಡಿ ಮತ್ತು ಇದೆಲ್ಲ ಮಾಡಿಕೊಂಡು ಆಮೇಲೆ ಇದು ಲಟ್ಟಿಸ್ಕೊಂಡು ಚಪಾತಿ ಮಾಡಿದರೆ ಆಯಿತು. ನಾನಿದು ಜಾಸ್ತಿ ಹೊತ್ತು ಇಟ್ಟಿಲ್ಲ, ಎಲ್ಲ ಮಾಡಿಕೊಂಡು ಅಷ್ಟು ಟೈಮ್ ಆ ಒಂದು ಟೈಮ್ ಮಾತ್ರ. ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರು ಇನ್ನೂ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ಸ್ಕ್ವೇರಲ್ಲಿ ಲಟ್ಟಿಸ್ಕೊಂಡು ಇದು ಚಪಾತಿ ಮಾಡಿದರೆ ಆಯಿತು. ನೋಡಿ ಎಲ್ಲ ಕಡೆನೂ ಒಂದೇ ಥರ ಮಾಡ್ಕೊಳ್ಳಿ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಆ ಥರ ಬೇಡ. ಇದು ಇದರ ಮೂಲೆಗಳಿರುತ್ತಲ್ಲ ಅದೆಲ್ಲ ಸ್ವಲ್ಪ ಇದು ಗಟ್ಟಿ ಇದು ದಪ್ಪ ಇರುತ್ತೆ, ಅದೆಲ್ಲ ಆ ಥರ ಬರಬಾರ್ದು. ಒಂದೇ ಥರ ಲಟ್ಟಿಸ್ಕೋಬೇಕು. ನೋಡಿ ಇಷ್ಟು ತೆಳುವಾಗಿ ಉಂಟಂತೆ ಈ ಥರ ಸಾಕು. ಆಮೇಲೆ ನೋಡಿ ಬಿಸಿಯಾದ ಪ್ಯಾನ್ ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಅದು ಬಿಸಿಯಾದ ಪ್ಯಾನಿಗೆ ಹಾಕಿ ನಾವು ನಾರ್ಮಲಾಗಿ ಚಪಾತಿಲಿ ಯಾವ ಥರ ಕಾಯಿಸ್ಕೊಳ್ತೀವೋ ಆ ಥರ ಕಾಯಿಸಿದ್ರೆ ಆಯಿತು. ಸ್ವಲ್ಪ ಹೊತ್ತು ಒಂದು ಸೈಡ್ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಈ ಥರ ತಿರುಗಿಸಿ ಇನ್ನೊಂದು ಭಾಗ ಅದೇ ಥರ ಮಾಡ್ಕೊಳ್ಳಿ. ಈ ಸೈಡ್ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಆಮೇಲೆ ಇದು ಮತ್ತೆ ಒಂದು ಸಲ ಇದು ತಿರುಗಿಸಿ ಹಾಕಿ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಆ ರೀತಿ ಮಾಡ್ಕೊಳ್ಳಿ. ಬೇಕಾದರೆ ತುಪ್ಪ ಹಾಕ್ಬೋದು, ಇದರ ಮೇಲ್ಗಡೆ ಬೇಕಾದರೆ ಹಾಕೊಳ್ಳಿ. ತುಪ್ಪ ಅಥವಾ ಆಯಿಲೆಲ್ಲ ಬೇಕಾದರೆ ಹಾಕ್ಬೋದು. ನಾನು ಎಲ್ಲದಕ್ಕೆ ಹಾಕಲ್ಲ, ನಿಮಗೆ ತೋರಿಸ್ಲಿಕ್ಕೆ ಒಂದಕ್ಕೆ ಮಾತ್ರ ನೋಡಿ ಈ ಥರ ಹಾಕ್ತಾಯಿದ್ದೀನಿ. ಬೇಕಾದರೆ ಹಾಕ್ಬೋದು ಇಷ್ಟ ಇದ್ದರೆ. ನೋಡಿ ಇದು ಆಯಿತು, ಇಷ್ಟು ಸಾಕು. ನೋಡಿ ಈ ಥರ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ಇದೇ ಥರ ಎಲ್ಲ ಚಪಾತಿನೂ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಚಪಾತಿ ಎಲ್ಲ ಆಯಿತು. ಇನ್ನು ನಾವು ಇದಕ್ಕೆ ಬೇಕಾದ ಚಟ್ನಿ ಮಾಡ್ಕೋಬೇಕು. ಚಟ್ನಿಗೆ ಎಷ್ಟು ಕಾಯಿ ತುರಿ ಬೇಕಾಗುತ್ತೋ ಬೇಕಾದಷ್ಟು ನೀವು ತಗೊಳ್ಳಿ. ನೋಡಿ ನಾನು ಇಷ್ಟು ತಗೊಂಡಿದ್ದೇನೆ. ಆಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ. ಆಮೇಲೆ ಸ್ವಲ್ಪ ಈರುಳ್ಳಿ ಕಮ್ಮಿ ಆಗಬಾರ್ದು, ಸ್ವಲ್ಪ ಜಾಸ್ತಿ ಬೇಕು ಈ ಒಂದು ಚಟ್ನಿಗೆ, ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ವಿನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸು ಹಾಕ್ಬೋದು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಇನ್ನೇನು ಬೇಕಾಗಿಲ್ಲ, ಇಷ್ಟೇ ಸಾಕು. ಇದನ್ನೆಲ್ಲ ಹಾಕೊಂಡು ಇದು ಮಿಕ್ಸಿಯಲ್ಲಿ ರುಬ್ಬಾರ್ದು, ಕೈಯಲ್ಲೇ ಚೆನ್ನಾಗಿದ್ದು ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಅಂದರೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಅತ್ತೆ ಸ್ಪೆಷಲ್ ಚಟ್ನಿ. ಇದು ಈ ಥರ ನಮ್ಮ ಹಸ್ಬೆಂಡ್ ಮನೆಯಲ್ಲೆಲ್ಲ ಈ ಥರ ನುಗ್ಗೆ ಸೊಪ್ಪಿನ ಸಾರು, ಆಮೇಲೆ ಇದು ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಮಾಡುವಾಗ ಈ ಒಂದು ಚಟ್ನಿ ಇದ್ದೇ ಇರುತ್ತೆ. ನನಗೆ ತುಂಬಾ ಇಷ್ಟ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದರ ಜೊತೆಗೆ ನಮಗೆ ಟೂನಾ ಫಿಶ್ ಬರುತ್ತಲ್ಲ, ಟಿನ್ನಲ್ಲಿ ಬರುತ್ತೆ, ಅದು ಕೂಡ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಇವಾಗ ನನ್ನ ಕೈಯಲ್ಲಿ ಇರಲಿಲ್ಲ, ಇದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಇದು ಇಲ್ಲ ಅಂದರೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿಯಾಗಿದೆ. ಚಪಾತಿ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮ್ಗೆ ಕಾಣುತ್ತಲ್ಲ, ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು. ನೋಡಿ ಎಷ್ಟು ಸುಲಭವಾಗಿ ಮಾಡಿದ್ದೀವಿ ಅಂತ. ಈ ಒಂದು ಬ್ರೇಕ್ಫಾಸ್ಟು ತುಂಬಾ ಹೆಲ್ತಿಯಾದಂಥ ಒಂದು ಬ್ರೇಕ್ಫಾಸ್ಟು, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.